ಇಂಗೋಲ್ಸ್ಟಾಟ್ ಅಲ್ಲಿ ಶಾಪಿಂಗ್ ಮಾಡಿ ಸುಸ್ತಾಗಿದ್ರು ಮ್ಯೂನಿಕ್ ಸಿಟಿ ನೋಡೋ ಆಸೆ ಇನ್ನು ಉಳಿದಿತ್ತು. ಮೊದಲ ಬಾರಿಗೆ ಇಡೀ ಯುರೋಪ್ ಅಲ್ಲಿ ಎಲ್ಲೂ ನೋಡದಷ್ಟು ಜನ ಇಲ್ಲಿ ನೋಡಿದಾಗ ಶಾಕ್ ಆಯ್ತು. ಬೇರೆ ಎಲ್ಲಾ ಜಾಗಗಳಲ್ಲೂ ಜನ ಕಡಿಮೆ, ಆದ್ರೆ ಇಲ್ಲಿ ಸಾಕಷ್ಟು ಜನ, ಅದರಲ್ಲೂ ಬೇರೆ ಬೇರೆ ರೀಜನ್ ಗೆ ಸೇರಿದ ಜನ ನೋಡಿ ಜರ್ಮನಿಯ ಗತ್ತು ಅರ್ಥ ಆಗಿತ್ತು. ನಮ್ ಲಗೇಜ್ ನ, ಶಾಪಿಂಗ್ ಮಾಡಿರೋ ವಸ್ತುಗಳನ್ನ ಲಾಕರ್ ನ ನಂಬಿ €3 ಹಾಕಿ ಇಟ್ಟು ನಾವು ಸೀದಾ ಹೊರಟಿದ್ದು ಓಡಿಯನ್ ಪ್ಲಾಟ್ಸ್ಗೆ. ಇಲ್ಲಿ ರೀಚ್ ಆಗೋ ಟೈಮ್ಗೆ ಮಲ್ನಾಡ್ ಹುಡುಗನ ವೆಲ್ಕಮ್ ಮಾಡಕ್ಕೆ ಮಳೆ ಕೂಡ ರೆಡಿ ಆಗಿತ್ತು. ಅಲ್ಲಿಗೆ ಒಂದ್ ಅರ್ಥ ಆಗಿತ್ತು, ಇವತ್ತಿನ ಮ್ಯೂನಿಕ್ ಅನ್ವೇಷಣೆ ಅಷ್ಟೊಂದೇನ್ ಚೆನ್ನಾಗಿರಲ್ಲ ಅಂತ. ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಕೊಡೆಯನ್ನ ಛತ್ರಿಗಳ ತರ ಶೇರ್ ಮಾಡ್ಕೊಂಡು ಥಿಯಾಟಿನ್ ಚರ್ಚ್ ನ ನೋಡ್ಕೊಂಡು ಮುಂದೆ ರೀಚ್ ಆಗಿದ್ದು ಹಾಫ್ ಗಾರ್ಡನ್ ಅಂದ್ರೆ ಕೋರ್ಟ್ ಗಾರ್ಡನ್ ಗೆ. ಹಳೆ ಕಟ್ಟಡದ ಮುಂದೆ ಫೋಟೋ ತಗ್ಸ್ಕೊಂಡು ಗಾರ್ಡನ್ ನೋಡಿದಾಗ ನಮ್ ಲಾಲ್ಬಾಗ್ ನೆನಪಾಯ್ತು. ಅಲ್ಲೇ ಒಂದ್ ಪಾರ್ಟಿ ಮ್ಯೂಸಿಕಲ್ ಶೋ ನಡೀತಾ ಇತ್ತು. ಅದಕ್ಕೆ ಒಂದ್ ಚಪ್ಪಾಳೆ ತಟ್ಟಿ ಹೆಜ್ಜೆ ಹಾಕಿದ್ದು ರೆಸಿಡೆನ್ಸ್ ಮಿಂಚನ್ ಕಡೆಗೆ. ಇದೊಂದು ಸ್ಟ್ರೀಟ್. ಇಲ್ಲಿ ವಾಕ್ ಮಾಡ್ಬೇಕಾದ್ರೆ ಈ ಮಳೆಗೆ ಇವರೆಲ್ಲ ಹಾಕಿರೋ ಅಟೈರ್ಗೆ ಒಂದು ಹಾಲಿವುಡ್ ಮೂವಿಯ ಸೀನು ರಿಪ್ಲಿಕೇಟ್ ಮಾಡಿರೋ ಹಾಗೆ ಅನಿಸ್ತಾ ಇತ್ತು. ಅಲ್ಲಿದ್ದ ರೆಸಿಡೆನ್ಸ್ ಥಿಯೇಟರ್ ಮುಂದೆ ಕೂಡ ಫೋಟೋ ತಗೊಂಡ್ವಿ. ಹಾಗೆ ಅಲ್ಲಿಂದ ನಾವು ಬಂದಿದ್ದು ಈ ಮರಿಯನ್ ಪ್ಲಾಟ್ಸ್ಗೆ. ಇಲ್ಲಿದ್ದ ಟೌನ್ ಹಾಲ್ ಜರ್ಮನ್ ಆರ್ಕಿಟೆಕ್ಚರ್ ಬ್ರಿಲಿಯನ್ಸ್ ಬಗ್ಗೆ ಹೇಳಿದ್ರೆ, ಸುತ್ತಲೂ ಇದ್ದ ಕೆಥಡ್ರಲ್ಗಳು, ಚರ್ಚ್ಗಳು ಇವರ ನಂಬಿಕೆ ಬಗ್ಗೆ ಹೇಳ್ತಾ ಇತ್ತು. ಸುತ್ತಲೂ ಚರ್ಚ್ಗಳೇ ಇರೋದ್ರಿಂದ ಎಲ್ಲಾ ಚರ್ಚು ಗಂಟೆ ಒಟ್ಟಿಗೆ ಹೊಡಿತಾ ಇದಾರೆ. ಟೈಮ್ ಎಷ್ಟಾಗಿದೆ? 6 ಗಂಟೆ ಟೈಮ್. ಸೊ 6 ಗಂಟೆ ಆಗಿರೋದ್ರಿಂದ ಎಲ್ಲಾ ಚರ್ಚಲ್ಲೂ ಒಟ್ಟಿಗೆ ಗಂಟೆ ಹೊಡಿತಾರೆ. ಇಲ್ಲಿ ಹಿಂದೆ ಒಂದು ಚರ್ಚ್ ಇದೆ, ಅಲ್ಲೂ ಗಂಟೆ ಹೊಡಿತಾ ಇದಾರೆ. ಈ ಕಡೆ ಒಂದು ಚರ್ಚ್ ಇದೆ, ಅಲ್ಲೂ ಗಂಟೆ ಹೊಡಿತಾರೆ. ಅಲ್ಲೊಂದು ಚರ್ಚ್ ಇದೆ, ಅದರಲ್ಲೂ ಗಂಟೆ ಹೊಡಿತಾರೆ. ಸುತ್ತಮುತ್ತ ಎಲ್ಲಾ ಚರ್ಚಲ್ಲೂ ಗಂಟೆ ಹೊಡಿತಾ ಇದಾರೆ. ಮರಿಯನ್ ಪ್ಲಾಟ್ಸ್ 4ನೇ ಟವರ್ಗೆ ಹತ್ಕೊಂಡು ಹೋಗ್ತಾ ಇದೀವಿ. ಹತ್ಕೊಂಡೇನು ಹೋಗ್ತಾ ಇಲ್ಲ, ಲಿಫ್ಟ್ ಅಲ್ಲಿ ಹೋಗ್ತಾ ಇದೀವಿ. ಮೇಲ್ಗಡೆ ಹೋದ್ಮೇಲೆ ಹೇಗ್ ಕಾಣತ್ತೆ ಅಂತ ನೋಡ್ಬೇಕು. ಯಾರೋ ಫುಲ್ ಬಿಲ್ಡಪ್ ಕೊಟ್ಟಿದ್ದಾರೆ, ಫುಲ್ ಮಿನಿಕ್ ಕಾಣತ್ತೆ ಅಂತ ನೋಡ್ಬೇಕು. ಭಯ ಆಗ್ತದೆ, ಇಷ್ಟೊತ್ತಂಗ ಆಗ್ತಿದ್ದಿಲ್ಲ. ನಂಗೆ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಆದ್ರೆ ಕಷ್ಟ ಅನ್ಸ್ತಿರೋದು. ಇಟ್ಸ್ ವೆರಿ ನೈಸ್. ಒಂದು ಎತ್ತರದ ಗೋಪುರಕ್ಕೆ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಹತ್ತಿ ಹೋಗಿ ನೋಡಿದಾಗ ಕೆಥಡ್ರಲ್ ಕಿಂತ ಎತ್ತರದ ಕಟ್ಟಡ ಕಟ್ಟೋಕೆ ಪರ್ಮಿಷನ್ ಇಲ್ಲ ಅನ್ನೋ ಸತ್ಯ ನೋಡಿ ಆಶ್ಚರ್ಯ ಕೂಡ ಆಯ್ತು. ಇಷ್ಟೆಲ್ಲ ನೋಡ್ತಾ ಫೋಟೋ ತಗೊಳ್ತಾ ಗಡಿಯಾರ ನೋಡಿದಾಗ ಸಮಯ 8 ಗಂಟೆ ಆಗಿತ್ತು. ಇಲ್ಲಿಂದ ನೆಕ್ಸ್ಟ್ ಎಲ್ಲೋದ್ವಿ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅದನ್ನ ನೋಡೋಕೆ ಫಾಲೋ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ, ಹೊಸತನ ಇದ್ರೆ ಲೈಕ್ ಮಾಡಿ. ನಿಮ್ಮ ಯಾವ ಫ್ರೆಂಡ್ಸ್ ಜೊತೆ ಇಲ್ಲಿಗೆ ಹೋಗ್ಬೇಕನ್ಸುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ.